ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ SSTV. ನಾನು ಅಶ್ವಿನಿ. ಇವತ್ತು ಕಾಗದ ಸಿನಿಮಾದ ಸಹ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಮೇಡಮ್, ಹೇಗಿದ್ದೀರಾ? ಕಾಗದ ಸಿನಿಮಾದ ನಿಮ್ಮ ಪಾತ್ರದ ಬಗ್ಗೆ? ನನ್ನ ಹೆಸರು ತೇಜು ಅಂತ. ನಂದು ಸುನೀತಾ ಅನ್ನೋ ಕ್ಯಾರೆಕ್ಟರು, ಹೀರೋಯಿನ್ ಫ್ರೆಂಡ್ ಅನ್ನೋದಕ್ಕಿಂತ ಒಂದು ಇಬ್ಬರ ಹೀರೋ ಮತ್ತು ಹೀರೋಯಿನ್ನ ಪ್ರೀತಿ, ಇಬ್ಬರ ನಡುವಿನ ಒಂದು ಲವ್ ಬರ್ಡ್ಸ್ ಅಂತಲೇ ಹೇಳ್ಬೋದು. ನಾನು ರಮೇಶ ಅಂತ ಒಂದು ಪಾತ್ರ ಮಾಡಿದ್ದೀನಿ. ರಮೇಶ ಬಂದು ಊರು ಗೌಡನ ಮಗ. ಊರಿನಲ್ಲಿ ಸ್ವಲ್ಪ ಪುಂಡ ಮತ್ತು ಸ್ವಲ್ಪ ತರಲೆ, ಸ್ವಲ್ಪ ಪೆದ್ದ, ಮತ್ತು ಕೆಲವೊಂದು ವಿಷಯಗಳಲ್ಲಿ ತುಂಬ ಶಾರ್ಪ್ ಇರ್ತಾನೆ, ಕೆಲವೊಂದು ವಿಷಯಗಳಲ್ಲಿ ತುಂಬ ದಡ್ಡನ್ ಥರ ಬಿಹೇವ್ ಮಾಡ್ತಾನೆ. ಅದ್ರ ಮಧ್ಯೆ ಈ ಹೀರೋಗೆ ಅಂದರೆ ಸ್ಟಾರ್ಟಿಂಗೆಲ್ಲ ಟಾರ್ಚರ್ ಕೊಡ್ತಾನೆ ಕೊನೆಗೆ ಅವ್ನ ಪ್ರೀತಿಗೆ ಹೆಲ್ಪ್ ಮಾಡುವಂಥ ಒಂದು ಪಾತ್ರ ಇದು. ಹಾಗಿದ್ರೆ ಸ್ಟಾರ್ಟಿಂಗಲ್ಲಿ ನೆಗೆಟಿವ್ ಶೇಡ್ ಥರ? ಸ್ಟಾರ್ಟಿಂಗಲ್ಲಿ ನೆಗೆಟಿವ್ ಹೋಗುತ್ತೆ, ಕೊನೆಗೆ ಅವನಿಗೆ ಹೆಲ್ಪ್ ಮಾಡ್ತಾನೆ. ಓಕೆ, ಈ ಸಿನಿಮಾಗೆ ಆಯ್ಕೆ ಆಗಿದ್ದೆ ಈಗ ನೀವು? ನಾನು ಬಂದು ಮೈಸೂರು ರಂಗಾಯಣದಲ್ಲಿ ಕಲ್ತಿದ್ದು, ಅಂದರೆ ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ ಮಾಡಿಕೊಂಡೆ. ಅದಾದಮೇಲೆ ಬೆಂಗಳೂರು NSTನಲ್ಲಿ ಮಲೆಗಳಲ್ಲಿ ಮದುಮಗಳು ಅನ್ನೋ ಒಂದು ನಾಟಕದಲ್ಲಿ ಅಭಿನಯ ಮಾಡಿದ್ದೆ. ಅದಾದಮೇಲೆ ಸುಮಾರು 7-8 ವರ್ಷಗಳ ರಂಗಭೂಮಿ ಜರ್ನಿ ಇದೆ. ಅದ್ರ ಜೊತೆಗೆ ಒಂದು ಶಿಕಾರಿಯ ಕಥೆ ಅಂತ ಒಂದು ಸಿನಿಮಾ ಮಾಡಿದ್ದೆ. ಆ ಸಿನಿಮಾದಲ್ಲಿ ಪ್ರಮೋದ್ ಶೆಟ್ಟಿ ಅವರ ಹೆಂಗಲ್ ವರ್ಷನ್ ಮಾಡಿದ್ದೆ. ಅದಾದಮೇಲೆ ನಾನು ಅವಕಾಶಕ್ಕೆ ಅಂತ ಹುಡುಕ್ಬೇಕಾದ್ರೆ ನಾನು ಒಂದು ಸರಿ ರಂಜಿತ್ ಸರ್ ಆಫೀಸ್ಗೆ ಅವ್ರ ಕಂಸ ಅಂತ ಹೇಳಿ ಒಂದು ಸಿನಿಮಾ ಶುರು ಮಾಡಬೇಕಿತ್ತು. ನಾನು ಆ ಸಿನಿಮಾಗೆ ಅಪ್ರೋಚ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ಆಗ ಅವರ ಇವರಿದ್ದರು, ಶಂಕರ್ ಸರ್ ಇದ್ದರು. ಶಂಕರ್ ಅಂದರೆ ಈ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟ್ರು. ಅವ್ರನ್ನ ಕೇಳಿದೆ ನಾನು, ಒಂದು ಕೆಲಸ ಮಾಡಿ, ನೀವು ಡೈರೆಕ್ಟ್ರು ಬಂದಮೇಲೆ ಬನ್ನಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರು. ಒಂದು ದಿವಸ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಾನು ಹಿಂಗೆಲ್ಲ ಮಾಡಿದ್ದೀನಿ ಸರ್, ಹಿಂಗೆಲ್ಲ ಥಿಯೇಟ್ರೆಲ್ಲ ಮಾಡ್ಕೊಂಡಿದ್ದೀನಿ, ನಿಮ್ಮ ಸಿನಿಮಾದಲ್ಲಿ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವರು ಸರಿ ಹೇಳ್ತೀನಪ್ಪ ಅಂತ ಹೇಳಿದರು. ಅದಾದಮೇಲೆ ಸುಮಾರು ದಿನ ಆದಮೇಲೆ ನಾನೇ ಫಾಲೋಅಪ್ ಮಾಡ್ತಿದ್ದೆ. ಒಂದು ಕೆಲಸ ಮಾಡಿಬಿಡು, ಆಫೀಸಿಗೆ ಬಂದುಬಿಡು ಅಂತ ಅಂದರು. ನಾನು ಆಫೀಸಿಗೆ ಬಂದು ಓಕೆ, ನೀನು ಹಿಂಗೆ ಕಾಣ್ತಿದ್ಯಾ, ಈ ಪಾತ್ರ ಅಂದರೆ ನಾನು ಸ್ವಲ್ಪ ಅದು ಇನ್ನೂ ತುಂಬ ಚಿಕ್ಕ ಥರ ಕಾಣಿಸ್ಬೇಕು, ಗಡ್ಡ ಮೀಸೆ ಎಲ್ಲ ಇದು ದಾಡಿ ಎಲ್ಲ ತೆಗೆದ್ರೆ ನೀನು ಚಿಕ್ಕ ಒಂಥರ ಕಾಣಿಸ್ಬೋದು ಈ ಸಿನಿಮಾಗೆ. ಸರಿ ಆಯಿತು, ಸಂಜೆ ಬಾ, ಒಂದ್ಸರಿ ಸ್ಕ್ರೀನ್ ಟೆಸ್ಟ್ ಮಾಡೋಣ, ಒಂದಷ್ಟು ಡೈಲಾಗ್ಗಳನ್ನ ಕೊಡ್ತೀನಿ, ನೀನು ಹೆಂಗೆ ಹೇಳ್ತೀಯ ನೋಡ್ತೀನಿ, ಅದಾದಮೇಲೆ ನಿನ್ನ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ಹೇಳಿ ಕರೆದು ಇಲ್ಲಿ ವಿಜಯನಗರ ಹತ್ರ ಅವ್ರದ್ದೊಂದು ಅಮ್ಮ ಕ್ರಿಯೇಷನ್ದು ಆಫೀಸ್ ಹತ್ರ ಕರೆದು ಅಲ್ಲಿ ಮಾತಾಡಿಸಿ, ಸರಿ ಆಯ್ತು, ಈ ಪಾತ್ರ ನೀನೇ ಮಾಡು ಅಂತ ಹೇಳಿದರು. ಅದಾದಮೇಲೆ ಮಾಮೂಲಿ ಸಿನಿಮಾ ಒಳಗಡೆ ಎಂಟ್ರಿ ಆದ್ವಿ. ಸಿನಿಮಾ ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು. ಇದು ನಿಮ್ಮ ಮೊದಲನೇ ಸಿನಿಮಾನ ಹೇಗೆ? ಹೌದು, ಇದು ನನ್ನ ಮೊದಲನೇ ಸಿನಿಮಾ. ನೀವು ಹೇಗೆ ಸೆಲೆಕ್ಟ್ ಆದ್ರಿ? ಕೃಷ್ಣ ಸರ್ ಅಂತ ಅವರು ಹಿಂಗೊಂದು ಆಡಿಷನ್ ಇದೆ, ಹಿಂಗೆ ಮೂವಿ ಇದೆ, ಒಂದು ಅಟೆಂಡ್ ಮಾಡಿಬಿಟ್ಟು ಹೋಗು ಅಂದರು. ಸರಿ ಸರ್ ಅಂತ ಹೋಗಿ ಅಟೆಂಡ್ ಮಾಡಿಬಿಟ್ಟು ಬಂದೆ. ನೆಕ್ಸ್ಟ್ ಸಂಜೆನೇ ಕಾಲ್ ಬಂತು, ಸೆಲೆಕ್ಟ್ ಆಗಿದೆಯಾ ಮಾಡು ಅಂತ. ಓಕೆ ಸರ್ ಆಯಿತು ಅಂತ ನಾನು ಒಪ್ಕೊಂಡೆ. ಇದಕ್ಕೂ ಮೊದಲು ಆಡಿಷನ್ಸ್ ಎಲ್ಲ ಅಟೆಂಡ್ ಮಾಡ್ತಿದ್ರಾ ಹೇಗೆ? ಕೃಷ್ಣ ಸರ್ದೇ ಒಂದು ಮತ್ತೆ ಅನ್ನೋ ಒಂದು ಮೂವಿಯಲ್ಲಿ ಆಡಿಷನ್ ಅಟೆಂಡ್ ಮಾಡಿ ಸೆಲೆಕ್ಟ್ ಆಗಿ ಶೂಟ್ ಕೂಡ ಆಯಿತು, ಬಟ್ ಇನ್ನೂ ರಿಲೀಸ್ ಆಗಿಲ್ಲ. ಅದಾದಮೇಲೆ ಅವ್ರು ಪರಿಚಯ ಇದ್ರಲ್ಲ, ಅವ್ರು ಇದಕ್ಕೆ ರೆಫರ್ ಮಾಡಿದ್ರು, ಸರಿ ಅಂತ ಒಪ್ಕೊಂಡು, ಆ್ಯಂಡ್ ಒಳ್ಳೆ ಟೀಮ್ ಕೂಡ ಅಲ್ಲ, ಒಪ್ಕೊಂಡು ಮಾಡಿದ್ರು. ಶೂಟ್ಗೂ ಮೊದಲು ಪ್ರಾಕ್ಟೀಸ್ ಏನಾದರೂ ರಿಹರ್ಸಲ್ ಮಾಡಿಸಿದ್ರಾ? ವರ್ಕ್ಶಾಪ್ ಅಂತ ಮಾಡಿದ್ರು. ಪಾತ್ರದ ಬಗ್ಗೆ ಅಂದರೆ ಪಾತ್ರದ ಡಿಸೈನ್ ಇರುತ್ತಲ್ಲ, ಅಂದರೆ ಅಂದರೆ ಅವ್ನು ಹಿಂಗೆ ಬಿಹೇವ್ ಮಾಡ್ತಾನೆ, ಅವನ ಹೇರ್ ಸ್ಟೈಲ್ ಹಿಂಗೆ ಇರುತ್ತೆ, ಮತ್ತು ಅವನ ಸ್ಕಿನ್ ಟೋನ್ ಹಿಂಗೆ ಇರುತ್ತೆ, ಅದನ್ನು ಕೂಡ ಅವರು ಡೀಟೇಲಿಂಗ್ ಕೆಲಸ ಮಾಡಿದರು. ಅದಾದಮೇಲೆ ಅವ್ನು ಹಿಂಗೆ ಮಾತಾಡಬೇಕು, ಅಂದರೆ ಮಂಡ್ಯ ಶೈಲಿ ಭಾಷೆ, ಮಂಡ್ಯ ಯಾವುದೋ ಒಂದು ಹಳ್ಳಿಯ ಒಂದು ಭಾಷೆ, ಅಂದರೆ ಆ ಸ್ಲ್ಯಾಂಗ್ ಹಿಂಗೆ ಬರಬೇಕು, ಅವ್ನು ಹಿಂಗೆ ಮಾತಾಡಬೇಕು. ಅವನು ಕೆಲವೊಂದು ಟೈಮಲ್ಲಿ ಇನ್ನೋಸೆಂಟ್ ಆದರೂ ಕೆಲವೊಂದು ಟೈಮಲ್ಲಿ ರಫ್ ಆ್ಯಂಡ್ ಟಫ್ ಅವನು ಅಂದರೆ ಅದನ್ನು ಇದು ಮಾಡಬೇಕು ಅಂದರೆ ವರ್ಕ್ಶಾಪ್ ಆಗಬೇಕು, ಮತ್ತು ಆರ್ಟಿಸ್ಟ್ಗಳ ಜೊತೆ ಅಂದರೆ ಇದಾಗಬೇಕಲ್ಲ, ಕೋಆರ್ಡಿನೇಷನ್ ಎಲ್ಲ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಅವರು ವರ್ಕ್ಶಾಪ್ ಮಾಡಿದರು. ಒಂದು 3 ದಿನಗಳ ಕಾಲ ವರ್ಕ್ಶಾಪ್ ಮಾಡಿದರು. ಹೇಗೆ ಮಂಡ್ಯ
ಸ್ಲ್ಯಾಂಗ್ ನೀವು Slang. ಕೂಡ ಮಾತಾಡೋದಿತ್ತ ಲೈಟ್ ಆಗಿತ್ತು ಹಾ. ಬಟ್ ನಮ್ಮೂರು ಮಂಡ್ಯನೇ, ಹಾಗಾಗಿ ನನಗೇನು ಕಷ್ಟ ಅನಿಸಿಲ್ಲ, ಹಾಗಿದ್ರೆ ತುಂಬಾ ಈಸಿಯಾಗಿ ಬಂದ್ಬಿಟ್ಟು ಈಸಿ ಆಯಿತು. ಬಟ್ ಇವ್ರಿಗೆ ನಾನು ತುಂಬ ಫುಲ್ಲು ಇವ್ರ ಮೇಲೆ ಕ್ರಶ್ ಆಗಿರೋ ಥರ ನಾನು ರಮೇಶ ಅಂತ ಎಲ್ಲ ಫೀಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದೆ. ಬಟ್ ಇವ್ನು ಮಾತ್ರ ತಿರುಗೇ ನೋಡ್ತಾ ಇರಲಿಲ್ಲ, ಏನೇ ಕೆಂಪನಹಳ್ಳಿ ಅಂದ್ಕೊಂಡು. ಅಂದ್ರೆ ಅವಂಗ ಆ ಸೆನ್ಸು ಇಲ್ಲ ಅವನಿಗೆ. ಅಂದ್ರೆ ಅವ್ನಿಗೆ ಯಾರು ಪ್ರೀತಿ ಮಾಡಿದ್ರು ಆ ತಲೆನೇ ಕೆಡ್ಸ್ಕೊಳಲ್ಲ ಅವನು. ಆ ತರ ಹಳ್ಳಿ ರಫ್ ಅಂಡ್ ಟಫ್ ಆಗಿರುವಂತ ಹುಡುಗ ಒಬ್ಬ. ಹಾಗಿದ್ರೆ ನಿಮ್ಗೇನಾದ್ರೂ ಹೀರೋಯಿನ್ ಮೇಲೆ ಕ್ರಶ್ ಆಗ್ಬಿಟ್ಟು ಇವ್ರ ಪ್ರಪೋಸಲ್ ಒಪ್ಕೊಳ್ದೆ ಇಲ್ಲ ಇರೋ ಇಲ್ಲ, ಥರ ಏನಾದ್ರು? ಹೀರೋಯಿನ್ ಅನ್ನ ಅನ್ಬಿಡ್ತಾಳೆ ನಾನು. ಇದು ವಿಷಯ ಆಕ್ಚುಲಿ. ಒಂದು ಸೀನಲ್ಲಿ ತುಂಬಾ ಇಷ್ಟ ಆಗಿರೋಂಥ ಸೀನ್ಗಳು ಯಾವ್ದಾದ್ರು, ನೀವು ಅವ್ರಿಗೆ ಪ್ರಪೋಸ್ ಮಾಡ್ತಾ ಇರೋದಾಗಿರ್ಬೋದು, ರೇಗಿಸ್ತಾ ಇರೋದು, ಅವ್ರು ನಿಮ್ಮನೆ ಹೋಗೋ ಈ ತರ ರ್ಯಾಶ್ ಆಗಿ ಬೈದಿರೋ ತರ ಯಾವ್ದಾದ್ರು ಒಂದು ಸೀನ್? ನಾನು ಯಾವಾಗಲೂ ಇವ್ರನ್ನ ಇಷ್ಟಪಟ್ಟೆ, ಫುಲ್ ಕ್ರಶ್ ಆಗಿರೋ ಥರನೇ ರಮೇಶ ಅಂತ ಹೋಗ್ತಾ ಇದ್ದೆ. ಬಟ್ ಇವ್ನು ಯಾವಾಗಲೂ ಇಗ್ನೋರೇ ಮಾಡ್ತಾ ಇದ್ದ. ಏನೇ ಕೆಂಪನಹಳ್ಳಿ, ಏನೇ ಸಮಾಚಾರ, ಏನೇ ಬಂದಿದ್ದು, ಯಾಕೆ ಅಂತ ಫುಲ್ ರಫ್ ಆ್ಯಂಡ್ ಟಫು. ನನಗೆ ರಮೇಶ ಅಂದ್ಕೊಂಡು. ಆದರೆ ಒಂದು ಸೀನಲ್ಲಿ ಮಾತ್ರ ರೆಡಿಯಾಗಿ ಹೋಗಿರ್ತೀನಿ, ಏನು ಕೆಂಪನಹಳ್ಳಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತಲೇ ನಂಗೆ ಫುಲ್ಲು ಬ್ಲಶ್ ಆಗಿಬಿಡ್ತೀನಿ, ಫುಲ್ಲು ನೊಲ್ಕೊಂಡು. ಅದೊಂದು ಸೀನ್ ತುಂಬ ಇಷ್ಟ ಆಯ್ತು. ಅದೊಂದು ಸೀನ್ ನಾವು ಮಾಡಬಹುದು ಅನ್ಸುತ್ತೆ ಇಲ್ಲಿ. ಡೈರೆಕ್ಟ್ರ್ ಕೇಳ್ಬೇಕು ನೀವು. ಚೆನ್ನಾಗಿರುತ್ತೆ. ಹೇಗೆ ಅವ್ರನ್ನ ನೀವು ಹೇಗೆ ಹೊಗಳಿದ್ರಿ, ಅವ್ರು ಹೇಗೆ ನಾಚ್ಕೊಂಡ್ರು, ನಮಗೊಂದು ಕ್ಯೂರಿಯಾಸಿಟಿ, ನೋಡೋಣ ಹೇಗಿರುತ್ತೆ ಅಂತ. ಸಿನಿಮಾ ನೋಡಿ ಆದ್ರೂ ಒಂದು ಮಾಡಬಹುದು ಅಂತ, ಪರವಾಗಿಲ್ಲ. ಒಂದು ಡೈಲಾಗ್ ನೀವೇ ನಾಚ್ಕೊಳ್ತಿದ್ದೀರಾ ಅನ್ಸುತ್ತೆ. ಫಾರ್ ಎ ಚೇಂಜ್ ಇರ್ಲಿ, ಯಾವಾಗ್ಲೂ ನಾನೇ ರಮೇಶ ಅಂತ ಹೋಗ್ತಿದ್ದೆ. ಈ ಸಲ ಕೆಂಪನಹಳ್ಳಿ ಅಂತ ಅವರೇ ಬರ್ಲಿ. ಇದನ್ನು ಮಾಡ್ಬೋದು. ಏನಕ್ಕೆ ನಡಿ ನೋಡಿ ಈಗಲೂ ಅದೇ ಗತ್ತಲ್ಲೇ ಹೇಳ್ತಾರೆ. ಅದೊಂಥರ ಅವ್ರು ಫ್ಲೋ ಎಕ್ಸ್ಪೆಕ್ಟ್ ಮಾಡ್ತಾ ಬೇಕಲ್ವಾ. ಇದ್ದಾರೆ, ಅವ್ರ ತರ ರೊಮ್ಯಾಂಟಿಕ್ ಆಗಿ ನುಲ್ಕೊಂಡು ಈ ತರ. ಎಲ್ಲ ಹೇಳ್ಬೇಕು ರಮೇಶ. ಏನು ತುಂಬಾ ದಿನ ಆದ್ಮೇಲೆ ಸಿಗ್ತಾ ಇದೆಯಾ? ಏನು ಮಾಡೋದು, ಶೂಟಿಂಗ್ ಎಲ್ಲ ಮುಗಿದು 2 ವರ್ಷ ಆದ್ರೂ ಡೈರೆಕ್ಟ್ರ್ ಈಗ ಕರೆದಿದ್ದಾರೆ, ಅದಕ್ಕೆ ಈಗ ಹೋಗ್ಲಿ. ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? ಸಕಲ ಕಾಣಿಸ್ತಿದೆ. ನಂಗೆ ನಾಚಿಕೆ ಆಗುತ್ತೆ. ಸೂಪರ್, ಸಖತ್ತಾಗಿತ್ತು. ಬಟ್ ನಿಮ್ಗೆ ಇವಾಗ ಒಂದು ಅವಕಾಶ ಅಲ್ವಾ, ನೀವು ಅಷ್ಟು ಅವ್ರಿಗೆ ರೇಗಿಸಿದ್ರು, ಪ್ರಪೋಸ್ ಮಾಡಿದ್ರು ಕೂಡ ಅವ್ರು ಒಪ್ಕೊಳ್ತಿರ್ಲಿಲ್ಲ. ಸೊ ಇವಾಗ ಅವ್ರನ್ನ ನಿಮ್ಗೆ ಪ್ರಪೋಸ್ ಮಾಡ್ತಿರ್ಬೇಕಾದ್ರೆ, ನಿಮ್ಮನ್ನ ಹೊಗಳ್ತಿರ್ಬೇಕಾದ್ರೆ ಅದನ್ನ ನೀವು ರಿವೆಂಜ್ ತಗೊಳ್ಬಹುದಿತ್ತಲ್ಲ? ಇಲ್ಲ, ನನಗೆ ಅವ್ರ ಥರ ಕಲ್ ಮನ್ಸಿಲ್ಲ. ನಾನು ಫುಲ್ಲು ಪಾಪಚ್ಚಿ ಥರ ನಾನು. ನೋಡಿ, ಹಾಗಿದ್ರೆ ಅವ್ರು ಫುಲ್ ವಿಲನ್ ಅನ್ನೋ ಥರ. ಫೈನಲಿ ಸಿಗ್ತಾರಾ ಹೇಗೆ? ಇಲ್ಲ, ನಾವಿಬ್ರು ಏನು ಅಂದ್ರೆ ನಾನೇ. ಬಟ್ ಇವ್ರಿಗೇನು ಕ್ರಶ್ ಇರಲ್ಲ, ನನಗಷ್ಟೇ ಕ್ರಶ್ ಇರುತ್ತೆ. ನಾನು ಸ್ಟಾರ್ಟಿಂಗಿಂದ ಕೊನೆವರೆಗೂ ಹಾಗೆ ರಮೇಶ ಅನ್ಕೊಂಡೇ ಹೋಗ್ತಾ ಇರ್ತೀನಿ. ಏನೇ ಕೆಂಪನಹಳ್ಳಿ, ಸರಿ ಹೊರಡು ಅಷ್ಟೇ ಆಗ್ತಾ. ಯಾಕೆ ನಿಮ್ಗೆ ಇಷ್ಟೊಂದು ಕಲ್ ಮನ್ಸು? ನಮ್ಮಪ್ಪ ಗೌಡ, ನಾನು ಗೌಡನ ಮಗ, ಅದನ್ನ ಗೊತ್ತಿರ್ಬೇಕು. ಗೊತ್ತಿಲ್ಲ ಅಂದ್ರೆ ಹೆಂಗೆ ಹೇಳಿ? ಅಪ್ಪ ತಾನೇ ಗೌಡ, ನೀವಲ್ವಲ್ಲ? ಅಪ್ಪನ ಮಗ. ಹಾಗಿದ್ರೆ ಗೌಡ್ರ ಮಕ್ಕಳನ್ನ ಹುಡ್ಗಿರು ಪ್ರಪೋಸ್ ಮಾಡ್ಬಾರ್ದು, ಲವ್ ಮಾಡ್ಬಾರ್ದು ಅಂತ ಏನಿಲ್ವಲ್ಲ? ಏನಿಲ್ಲ, ಆದ್ರೆ ನಮ್ ಗತ್ ನಾವ್ ಬಿಡಕ್ಕಾಗತ್ತೆ. ಗೌಡ್ರ ಗತ್ತು ಇಡೀ ದೇಶಕ್ಕೆ ಗೊತ್ತು ಅನ್ನೋ ತರ. ಹಾಗಿದ್ರೆ ಸಿನಿಮಾ ಟೈಮಲ್ಲಿ, ಶೂಟಿಂಗ್ ಟೈಮಲ್ಲಿ ತುಂಬಾ ಎಂಜಾಯ್ ಮಾಡಿದಂಥ ಸೀನ್ ಯಾವುದು? ಆಲ್ಮೋಸ್ಟ್ ನಾವು ಎಲ್ಲ ಸೀನ್ ಕೂಡ ಎಂಜಾಯ್ ಮಾಡ್ಕೊಂಡೇ ಮಾಡಿದ್ವಿ. ಅಷ್ಟೇ ಚೆನ್ನಾಗಿ ನಮ್ಮ ರಂಜಿತ್ ಸರ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎಲ್ರಿಗೂ ಕೂಡ ಟೀಮ್ ಫುಲ್ ತುಂಬ ಸಪೋರ್ಟ್ ಮಾಡಿತ್ತು. ಯಾವುದು ನಮಗೆ ಟಫ್ ಅನಿಸಿಲ್ಲ. ನಮಗೆ ಎಲ್ಲ ಈಸಿಯಾಗೆ ಮಾಡಿದ್ವಿ, ಖುಷಿಯಾಗಿ ಇಷ್ಟಪಟ್ಟೆ ಮಾಡಿದ್ವಿ. ಅವ್ರು ಹಿಂಗೆ ಬೇಕು ಅಂತ ಹೇಳ್ತಿದ್ರು, ಹಿಂಗೆ ಬೇಕು, ಈ ಪಾತ್ರ ಹಿಂಗೆ ಬಿಹೇವ್ ಮಾಡುತ್ತೆ, ನೀನು ಹಿಂಗೆ ಮಾಡಬೇಕು ಅಂದರೆ ಎಕ್ಸ್ಟ್ರಾ. ಅಂದರೆ ನಾವು ಅಂದರೆ ಒಬ್ಬ ಆರ್ಟಿಸ್ಟಾಗಿ ಅಂದರೆ ಕೆಲವೊಂದು ಸೀನ್ಗಳು ಮಾಡಬೇಕಾದ್ರೆ ನಾನು ಅಂದರೆ ಕೆಲವೊಂದು ಸಬ್ಕಾನ್ಷಿಯಸ್ ಕೆಲಸ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಅಂದರೆ ಆ್ಯಕ್ಷನ್ ಹೇಳಿದ್ಮೇಲೆ ಬಿಟ್ಬಿಡ್ತೀನಿ ನಾನು, ಅಂದರೆ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಅಂದರೆ ಆ ಥರದ್ದೆಲ್ಲ ಟ್ರೈ ಮಾಡೋಕ್ಕೆ ಅಂದರೆ ನನ್ನ ಆರ್ಟಿಸ್ಟಾಗಿ ಬೇರೆ ಪಾತ್ರಗಳನ್ನ ಬೇರೆ ಥರ ಕಾಣಿಸ್ಕೊಬೇಕು ಅನ್ನೋ ಕಾರಣಕ್ಕೆ ನಾನು ಥಿಯೇಟ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದದು. ಅಂದರೆ ಆನ್ ಸ್ಟೇಜ್ ಹೋದ ತಕ್ಷಣ ಬಿಟ್ಬಿಡ್ತಿದ್ದೆ, ಅಂದರೆ ಅದು ಹೆಂಗೆ ಹೋಗ್ಬಿಡ್ಲಿ ಅನ್ನೋ ಥರ. ಇಲ್ಲೂ ಹಾಗೆ ಅಂದರೆ ಟ್ರೈ ಮಾಡಿದ್ದು. ಅಂದರೆ ಸರ್ ಇಲ್ಲ ಹಿಂಗೇ ಬೇಕು, ಈ ಪಾತ್ರ ಹಿಂಗೆ ಮಾಡುತ್ತೆ ಅಂತ ಹೇಳಿ ಅಂದರೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ತುಂಬ ಚೆನ್ನಾಗಿ ತೋರಿಸ್ಕೊಂಡ್ರು. ಸಿನಿಮಾದಲ್ಲಿ ಈ ಜೋಡಿಗೆ ಏನಾದರೂ ಹಾಡಿದ್ಯಾ?
ಈ ಜೋಡಿಗೆ ಅಂತ ಹಾಡಿಲ್ಲ. ಜೋಡಿಗೆ ಅಂತ ಇದ್ರೆ ಚೆನ್ನಾಗಿರೋದು ಅಂತ ನಮ್ಗೆ ಅನಿಸ್ತಾ ಇದೆ. ನಮಗೂ ಅದೇ ಆಸೆ ಇತ್ತು, ಬಟ್ ನಮ್ಮ ಡೈರೆಕ್ಟರ್ ಸರ್ ಮನ್ಸು ಮಾಡಿಲ್ಲ. ಆಲ್ರೆಡಿ ಅವ್ರಿಗೂ ಆಸೆ ಇತ್ತು. ಈಗ ಅವಾಗ ಹೇಳೋರು ಇವರು, ಅಲ್ಲ ಅವರಿಬ್ರು ಮಾತ್ರ ಒಂದ್ ಮಾಡಕ್ ಡೈರೆಕ್ಟರ್ ಟ್ರೈ ಮಾಡ್ತಿದ್ದಾರೆ, ನಮ್ಮಿಬ್ರು ಒಂದ್ ಮಾಡಕ್ ಟ್ರೈ ಮಾಡ್ತಿಲ್ಲ ಅಂತ. ನೋಡಿ ಎಷ್ಟು ಆಸೆ ಅವ್ರಿಗೆ. ಸಿನಿಮಾದಲ್ಲಿ ತುಂಬಾ ಕಷ್ಟ ಆಗಿದೆ ನನಗೆ ಈ ಸೀನ್ ಮಾಡಕ್ಕೆ ಅಂತ ಅನ್ಸಿದ್ ಯಾವ್ದಾದ್ರು ಇತ್ತ? ಕಷ್ಟ ಅಂತ ಯಾವತ್ತು ಅಂದ್ರೆ ಇದನ್ನೇ ಮಾಡಬೇಕು ಅಂತ ಬಂದಾಗ ನಮ್ಗೆ ಯಾವುದು ಕಷ್ಟ ಅನ್ಸಲ್ಲ. ಅಂದ್ರೆ ಅಭ್ಯಾಸ ಮಾಡ್ತಿರ್ತೀವಿ, ಅದೇ ಗುಂಗಲ್ಲಿರ್ತೀವಿ, ಅವಾಗ ಯಾವುದು ಕಷ್ಟ ಅನ್ಸಲ್ಲ. ಇಷ್ಟಪಟ್ಟು ಮಾಡ್ತಿರ್ತೀವಲ್ಲ ಕೆಲಸನ. ನಾವು ಆ ಪಾತ್ರದಲ್ಲೇ 1 ಮಂತ್ ಚಿಕ್ಕಮಂಗ್ಳೂರಲ್ಲಿ ಶೂಟ್ ಆಗಿದ್ದು. ಹಂಗೆ ಇದ್ಬಿಟ್ಟಿದ್ವಿ. ಅಂದ್ರೆ ನಾನು ಕ್ಯಾರೆಕ್ಟರ್ ಹೆಸರು ಇವರು ಅದು ಥಿಯೇಟರ್ ಅನುಭವ. ಅದು ಥಿಯೇಟರ್ ಅನುಭವ ಹೆಂಗೆ ಅಂದ್ರೆ, ಥಿಯೇಟ್ರಲ್ಲಿ ನಾವು ಪಾತ್ರಗಳ ಹೆಸರು ಕರೆದು ದುರ್ಯೋಧನ ಅಂದ್ರೆ ದುರ್ಯೋಧನ, ಅಂದ್ರೆ ಲಾಯರ್ ಅಂದ್ರೆ ಲಾಯರು, ಈ ಥರ ಕರೆದು ಅಭ್ಯಾಸ ಆಗಿ ಇಲ್ಲೂ ಹಂಗೆ ಆಗಿತ್ತು ನಮಗೆ. ಒಂದು ತಿಂಗಳು ಒಂದು ಅಟ್ಮಾಸ್ಫಿಯರಲ್ಲಿ ಅವರು ನಮ್ಮನ್ನು ಕೂಡಾಕಿದಾಗ, ಅಂದರೆ ಸೇರಿಸಿದಾಗ ನಾವು ಅದೇ ಥರ ಮಾತಾಡೋಕೆ ಏನು ನಡಿ ಅಂತಾನೆ ಮಾತಾಡ್ತಿದ್ದೆ. ಹೀರೋಯಿನ್ ಏನಾಯೇಷ ಅಂತಾನೆ ಮಾತಾಡ್ತಿದ್ದೆ. ಕ್ಯಾಮ್ರಾ ಹಿಂದೆ ಕೂಡ ನಾವು ಕೆಂಪನಹಳ್ಳಿ ಅಂತಾನೆ ಕರೀತಾ ಇದ್ರು, ನಾನು ರಮೇಶ ಅಂತಾನೆ ಕರೀತಾ ಇದ್ರು. ಏನ್ ನೀವೆಲ್ಲ ಪಾತ್ರಗಳಾಗಿ ಓಡಾಡ್ತಿದ್ದೀರಿ ಅಂತ ಹೇಳ್ತೀವಿ. ಹೌದು. ಇವಾಗ ಥಿಯೇಟರ್ ಮಾಡಿದವ್ರಿಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗ ಸೆಟಲ್ಡ್ ಆಗಿ ಮಾಡಬೇಕು. ಥಿಯೇಟರ್ ಮಾಡಿ ಅಲ್ಲಿ ಪ್ರಾಕ್ಟೀಸ್ ಇರೋರು ಸ್ವಲ್ಪ ಇಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅದು ನಿಮ್ಮ ವಿಷಯದಲ್ಲಿ ಸರಿ ಅನಿಸ್ತಾ? ಅಂದರೆ ನಾನು ಅದನ್ನು ಹೇಳೋಷ್ಟು ದೊಡ್ಡವನಲ್ಲ, ಆದರೆ ಏನಂದರೆ ಇಲ್ಲಿ ಅಂದರೆ ಎಲ್ಲದೂ ಒಂದು ಮೀಡಿಯಾ ಅಂತ ನನಗನ್ಸೋದು. ಅಂದರೆ ಅದು ನಾನು ತುಂಬ ಜನಕ್ಕೆ ರೀಚ್ ಮಾಡಬೇಕಾಗುತ್ತೆ ವಿಷಯನ. ಹಾಗಾಗಿ ಅದನ್ನು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳಕ್ಕೆ ಶುರು ಮಾಡ್ತೀವಿ, ಜಾಸ್ತಿ ಮಾಡ್ತೀವಿ, ಕಾಣಿಸ್ಲಿ, ದೂರದಲ್ಲಿರೋರು ಕಾಣಿಸ್ಲಿ ಅಂತ. ಆದರೆ ಕ್ಯಾಮ್ರಾ ಹಂಗಲ್ಲ, ತುಂಬ ಸೂಕ್ಷ್ಮ ವಿಷಯಗಳನ್ನು ಅದು ಇದು ಮಾಡೋದ್ರಿಂದ ನಾವು ತುಂಬ ಸೆನ್ಸಿಟಿವ್ ಆಗಿ ಆ್ಯಕ್ಟ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಸಾತ್ವಿಕ ಅಭಿನಯಕ್ಕೆ ತುಂಬ ಇದಿದೆ. ಅಂಡರ್ ಪ್ಲೇ ಮಾಡೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ನಮಗೆ ಇಲ್ಲಿ ಅವಕಾಶ ಸಿಗುತ್ತೆ. ಸಿನಿಮಾ ಮೀಡಿಯಾನೇ ಅದೊಂಥರ ಕಲಿಕೆಗೆ ಅಂದರೆ ಒಂದು ದೊಡ್ಡ ಸಾಗರ ಇದು. ಅಂದರೆ ಹಾಗಾಗಿ ನಾವು ಕಲಿತಾನೆ ಅಂದರೆ ಕಲಿತಾನೆ ಹೋಗ್ತಿದ್ದೀವಿ. ನೋಡೋಣ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಅಂತ. ನೀವು ಯಾವ ಥರ ಗೌಡ್ರ ಮಗ? ಒಂದು 4 ಜನ ಗ್ಯಾಂಗ್ ಹಾಕ್ಕೊಂಡು ಹೋಗೋ ಥರನಾ? ಅಂದರೆ ನನಗೂ ಒಬ್ಬ ಸ್ನೇಹಿತ ಇರ್ತಾನೆ. ಮತ್ತು ಹೌದು, ನಾನು ತುಂಬ ಜನ ಹಾಕ್ಕೊಳ್ಳಲ್ಲ, ಯಾರೋ ಒಬ್ಬರು ಇಬ್ಬರು ಈ ಥರ. ತೋಟದಲ್ಲಿ ಮತ್ತು ಅಂದರೆ ಇವನೊಬ್ಬ ಒಳ್ಳೆ ಕಬಡ್ಡಿ ಪ್ಲೇಯರು. ಮತ್ತು ಅಂದರೆ ಆಗಲ್ಲ ಅವನಿಗೆ, ಆಗುತ್ತೆ ಅಂದರೆ ಆಗುತ್ತೆ. ಪಾತ್ರವೇ ಹಾಗೆ. ಅದೇ ಹೆಂಗೂ ಹೇಳ್ತಾರಲ್ಲ, ಹಿಂಗೆ ಜಗ್ಗಲ್ಲ ಕುಗ್ಗಲ್ಲ, ಆ ಥರದೊಂದು ಪಾತ್ರ. ನೀವು ಹೀರೋಯಿನ್ಗೆ ಯಾವ ಥರ ಫ್ರೆಂಡು? ಅಂದರೆ ತುಂಬ ಎಲ್ಲದರಲ್ಲೂ ಸಪೋರ್ಟಿವ್ ಆಗಿರೋ ಥರನ ಅಥವಾ ಬುದ್ಧಿ ಹೇಳೋ ಥರ ಈ ಥರದ್ದು? ಇಲ್ಲ, ಎಲ್ಲದರಲ್ಲೂ ಸಪೋರ್ಟಿವ್ ಆಗಿರೋ ಥರನೇ ಫ್ರೆಂಡು. ಅವಳಿಗೆ ಅವರು ಹೀರೋ ಮತ್ತು ಹೀರೋಯಿನ್ ಮಧ್ಯ ಒಂದು ಪ್ರೀತಿನ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ, ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಲವ್ ಬರ್ಡ್ಸ್ ಆಗಿಬಿಟ್ಟಿದ್ದೀನಿ ಅವ್ರ ಮಧ್ಯ ಅಂತ, ಆ ರೀತಿ ಒಂದು ಪಾತ್ರ. ಬಟ್ ಅವಳಿಗೆ ನಾನು ಯಾವುದು ಬುದ್ಧಿ ಹೇಳ್ತಾ ಇರಲಿಲ್ಲ. ಅವಳೇನು ಹೇಳಿದ್ರು ಹಾಂ ಸರಿ ಅಂತ ನಾವು ಒಪ್ಕೊಂಡು ಇಲ್ಲಿಂದ ಅಲ್ಲಿಗೆ ಪ್ರೀತಿನ. ಹಾಗಿದ್ರೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ನೋಡ್ಬೋದು ಹಾಗಿದ್ರೆ ನಾವು. ಹೌದು, ಸಿನಿಮಾದಲ್ಲಿ. ಕಾಗದ ಸಿನಿಮಾ ಫೈನಲಿ ರಿಲೀಸಿಗೆ ರೆಡಿ ಇದೆ. ವೀಕ್ಷಕರಿಗೆ ಏನು ಹೇಳ್ತೀರಾ? ವೀಕ್ಷಕರು ಅದೇ ನಾವು ವೀಕ್ಷಕರಿಗೆ ಹೇಳೋದಿಷ್ಟೇ, ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಮ್ಮಂಥ ಹೊಸ ಕಲಾವಿದರು ನಮಗೆ ಗುರುತಿಸುವಂಥ ಕೆಲಸ ನಿಮ್ಮಿಂದಲೇ ಆಗಬೇಕು. ಬೇರೆ ಯಾರು, ನಾವು ಸಿನಿಮಾ ಮಾಡ್ಬೋದಷ್ಟೇ, ಚೆನ್ನಾಗಿ ಸಿನಿಮಾ ಮಾಡ್ಬೋದಷ್ಟೇ ಇಡೀ ತಂಡ. ಅಂದರೆ ಅದನ್ನು ನೋಡಿ ನೀವು ಪ್ರೋತ್ಸಾಹ ಮಾಡಿ ಸಿನಿಮಾವನ್ನು ಗೆಲ್ಲಿಸುವಂಥ ಶಕ್ತಿ ಇರೋದು, ದೊಡ್ಡ ಶಕ್ತಿ ಇರುವಂಥದ್ದು ನಿಮಗೇನೆ. ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ. ನಿಮ್ಗೆ ಅನಿಸಿದ ಅನಿಸಿಕೆಗಳನ್ನ ಈಗ ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡದಾಗಿ ಹರಡ್ಕೊಂಡಿದೆ, ಅದರಲ್ಲಿ ಹಂಚಿ ನಿಮ್ಮಿಂದಲೇ ಸಿನಿಮಾ ಗೆಲ್ಲೋದು. ನೀವೇನು ಹೇಳ್ತೀರಾ? ನಾವು
ಫುಲ್ಲು ಎಫೆಕ್ಟ್ ಹಾಕಿ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ. ಮೂವಿನ ತಪ್ಪದೆ ಪ್ರತಿಯೊಬ್ಬರು ಬಂದು ನೋಡಬೇಕು. ಒಂದು ಸಲ ಅಲ್ಲ, ಎರಡೆರಡು ಸಲ ಬಂದು ನೋಡಬೇಕು. ಎಲ್ರಿಗೂ ಇಷ್ಟ ಆಗುತ್ತೆ ಕೂಡ. ಕಣ್ ತುಂಬಿ ಬರೋ ಅಂಥ ಮೂವಿನೇ ಇದು. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಾಗುತ್ತೆ ಕೂಡ, ಇಷ್ಟ ಆಗುತ್ತೆ. ಎಲ್ಲರೂ 2 ಸಲ ಬಂದು ನೋಡಲೇಬೇಕು. ನಿಮ್ಮ ಸಿನಿಮಾ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.